ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾಪ್ರಣಮ್ಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಬೇಳೆ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲೇದಾಗಿ ನಾನಿಲ್ಲಿ ಒಂದು ಅರ್ಧ KGಗಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಕಡಲೆಬೇಳೆನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ನೀರಿಟ್ಕೊಂಡು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದು ಅಂಗಡಿಲಿ ತಂದಿರೋ ಬೇಳೆ ಆಗಿದ್ದರಿಂದ ಚೆನ್ನಾಗಿದೆ, ವಾಶ್ ಮಾಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ. ಹಾಗೆ ಒಂದು 2 ವಿಸಿಲ್ನ ಹಾಕಿಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಬೇಯ್ದಿರುತ್ತೆ, ಸಾಕಾಗುತ್ತೆ. ತುಂಬ ಏನು ವಿಸಿಲ್ಸ್ ಹಾಕ್ಸೋದು ಅವಶ್ಯಕತೆ ಇರಲ್ಲ. ಈ ಕಡೆ ಇಲ್ಲಿ ಹಿಟ್ಟು ನಾದ್ಕೊಳ್ತಾ ಇದ್ದೀನಿ, ನಾನು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಹೋಳಿಗೆಗೆ. ಇದು ಒಂದು ಅರ್ಧ KGಗಿಂತ ಕಡಿಮೆನೇ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನಿಲ್ಲಿ, ಮೈದಾ ಹಿಟ್ಟನ್ನ. ಹಾಗೆ ಒಂದು ಅರ್ಧ ಬೌಲ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ನಮಗೆ ಕಲರ್ ಬೇಕಂದರೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡ್ರೆ ಹಳದಿಯಾಗಿ ಚೆನ್ನಾಗಿ ಬರುತ್ತೆ. ಹೋಳಿಗೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಉಪ್ಪು, ಎಣ್ಣೆ, ಅರಿಶಿನದ ಪುಡಿ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಮೃದುವಾಗಿಯೇ ಕಲಿಸ್ಕೋಬೇಕು, ಅಂದರೆ ಮಾತ್ರ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೆನೆಯಕ್ಕೆ ಇಟ್ಕೋಬೇಕಾಗತ್ತೆ, ಒಂದು 2-3 ಗಂಟೆ. ಇದನ್ನು ನೆನೆಯಕ್ಕಿಟ್ಟಷ್ಟು ಹೋಳಿಗೆ ಸಾಫ್ಟಾಗಿ ಉಬ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ನೆನೆಯಕ್ಕೆ ಇಟ್ಕೊಳ್ತೀನಿ. ಫ್ರೆಂಡ್ಸ್, ನಮ್ಮ ಚಾನಲ್ ಇಷ್ಟ ಆದಲ್ಲಿ, ನನ್ನ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ನಾನು ಹಿಟ್ಟನ್ನ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಇಷ್ಟೊಂದು ತೆಳುವಾಗಿ, ಅಂದರೆ ನಮ್ಮ ಕಡೆ ಮೃದುವಾಗಿ ಅಂತೀವಿ, ಅಳುಕು ಅಂತೀವಿ, ತುಂಬ ಬೇರೆ ಬೇರೆ ಭಾಷೆನ ಬಳಸ್ತಾರೆ. ನಾವು ಇಷ್ಟೊಂದು ಮೆದುವಾಗಿ ಕಲಿಸ್ಕೊಂಡಿದ್ದೆ ಹಿಟ್ಟನ್ನ. ಇನ್ನು ತುಂಬ ಈ ರೀತಿ ಕೈಯಿಂದ ಮಿದ್ದಬೇಕಾಗುತ್ತೆ. ಎಷ್ಟೊಂದು ಎಣ್ಣೆ ಹಾಕಿ ಮಿತ್ತೀವೋ ಅಷ್ಟೊಂದು ಸಾಫ್ಟಾಗಿ ಬರುತ್ತೆ ಹೋಳಿಗೆ ಕೂಡ. ಈಗ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾನು ಕಲಿಸ್ಕೋತೀನಿ ಹಿಟ್ಟನ್ನ. ಒಂದು 2-3 ಸಾರಿ ಎಣ್ಣೆನ ಹಾಕ್ಕೊಂಡು ಸಾಫ್ಟಾಗಿ ಮಿದ್ಕೋತೀನಿ. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಮಾತ್ರ ಹೋಳಿಗೆ ಬರೋಕ್ಕೆ ಸಾಧ್ಯ. ಹಿಟ್ಟು ಮೇಲೇ ಹೋಳಿಗೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಹೀಗೆ ಚೆನ್ನಾಗಿ ಕೈಯಿಂದ ಕಲಿಸ್ಕೋಬೇಕಾಗುತ್ತೆ. ಅಂದರೆ ಅದು ಫುಲ್ ಎಣ್ಣೆನ ಹೀರ್ಕೋಬೇಕು, ಹೀರ್ಕೊಂಡು ತಾನೇ ಸಾಫ್ಟ್ ಆಗಬೇಕು ಹಿಟ್ಟು ತುಂಬ. ನೋಡಿ, ಆವಾಗಲೇ ಹೇಗಿತ್ತು, ಈಗ ಹೇಗಾಯಿತು ಅಂತ. ಇನ್ನೂ 1-2 ಸಾರಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಫ್ಲಫಿಯಾಗಿ ಬರುತ್ತೆ ಹೋಳಿಗೆ ಕೂಡ ಈ ರೀತಿ ಕಲಿಸೋದ್ರಿಂದ. ಹಳದಿ ಕಲರ್ ಹಾಕಿರೋದ್ರಿಂದ ಹಳದಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ. ಮಕ್ಕಳಿಗೂ ಇಂಟ್ರೆಸ್ಟ್ ಬರುತ್ತೆ ಕಲರ್ಫುಲ್ ಆಗಿದ್ದರೆ ತಿನ್ನೋದಕ್ಕೆ. ಹೇಗೆ ಕಲಿಸ್ಬೇಕಂದ್ರೆ ಲಾಸ್ಟಲ್ಲಿ ನಮ್ಮ ಕೈಗೆ ಹಿಟ್ಟು ಹಾಕಬಾರ್ದು, ಆ ರೀತಿ ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ. ಈ ಕಡೆ ಬೇಳೆ ಕುದ್ದಿದೆ ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ನಾನೀಗ ಹೂರ್ಣನ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿ ತೋರಿಸ್ತೇನೆ ನಿಮಗೆ. ಹಾಗೆ ಇದಕ್ಕೆ ಬೇಕಾಗಿರೋಷ್ಟು ಬೆಲ್ಲನ ಒಂದು ಕಡಾಯಿಗೆ ಹೋಳಿಗೆ ನೀರು ಸಪ್ರೇಟ್ ಮಾಡಿಬಿಟ್ಟು ಬೇಳೆ ಮತ್ತು ಬೆಲ್ಲನ ಹಾಕಿಬಿಟ್ಟು ಬೇಯಿಸ್ಕೊಳ್ತೀನಿ ನಾನು ಒಂದು 5 ನಿಮಿಷ. ಇದನ್ನ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ಅಂದರೆ ಹೂರ್ಣ ಪರ್ಫೆಕ್ಟಾಗಿ ಬರುತ್ತೆ, ಗಟ್ಟಿಯಾಗಿ ಹೋಳಿಗೆಗೆ ಯಾವ ರೀತಿ ಬೇಕೋ ಆ ರೀತಿ ಚೆನ್ನಾಗಿ ಬರುತ್ತೆ. ನಾವು ಅದು ಬೇಯಿಸ್ತೇನೆ ಹಾಗೆ ಡೈರೆಕ್ಟಾಗಿ ಬೇಳೆ ಮತ್ತು ಬೆಲ್ಲನ ಮಿಕ್ಸಿಗೆ ಹಾಕಿಬಿಟ್ರೆ ತೆಳುವಾಗೋ ಚಾನ್ಸಸ್ ಇರುತ್ತೆ ಹೂರ್ಣ ಕೂಡ, ಹಾಗೆ ಅದು ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ರೀತಿ ಮಾಡಿ ನಾವು ಹೂರ್ಣ ಮಾಡೋದ್ರಿಂದ ಪರ್ಫೆಕ್ಟಾಗಿರುತ್ತೆ. ಕಡುಬು, ಹೋಳಿಗೆ ಯಾವುದಕ್ಕೆ ಬೇಕಾದರೂ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅದು ಬೆಂದಮೇಲೆ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಬೇಳೆ ಮತ್ತು ಬೆಲ್ಲನ ಮಿಕ್ಸಿ ಮಾಡ್ಕೋತೀನಿ. ನೋಡಿ ಹೂರ್ಣ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ತುಂಬ ವಿಸಿಲ್ ಕೂಡ ಹಾಕ್ಸೋಕ್ಕೆ ಹೋಗಬಾರ್ದು ಬೇಳೆನ. ಈ ರೀತಿ ಬಂದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆಗೆ, ಪರ್ಫೆಕ್ಟ್ ಆಗಿರುತ್ತೆ ಹೂರ್ಣ ಕೂಡ. ನೋಡಿ, ಈ ಉಂಡೆ ಕಟ್ಟೋ ಹದಕ್ಕೆ ಬಂದಿರುತ್ತೆ. ಈ ರೀತಿ ಲೈಟಾಗಿ ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು, ಕೈಗೂ ಕೂಡ ಅಂಟ್ಕೊಳ್ಳೋದಿಲ್ಲ, ಹೋಳಿಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಹರಿಯೋದಿಲ್ಲ, ಏನೂ ಆಗೋದಿಲ್ಲ, ಹೊರಗಡೆ ಕೂಡ ಬರೋದಿಲ್ಲ ಹೂರ್ಣ. ನೋಡಿ, ಹಿಟ್ಟು ಒಂದು 2-3 ಗಂಟೆ ಇಟ್ಟರೆ ಈ ರೀತಿಯಾಗಿ ಬಂದಿರುತ್ತೆ, ಚೆನ್ನಾಗಿರುತ್ತೆ. ಹೋಳಿಗೆ ಮಾಡೋದಕ್ಕೆ ಹದವಾಗಿ ಬಂದಿರುತ್ತೆ ಹಿಟ್ಟು ಕೂಡ.
ಇದನ್ನ ಆಮೇಲೆ ಸ್ವಲ್ಪ ಕೈಯಿಂದ ಮಿದ್ಕೋಬೇಕಾಗತ್ತೆ. ಮಿದ್ದಿ ಸ್ವಲ್ಪ ತಟ್ಟಿದ್ರೂ ಪರವಾಗಿಲ್ಲ, ಅದರಲ್ಲಿರೋ ಏರ್ ಕೂಡ ಹೊರಗಡೆ ಹೋದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವ ಸೈಜಲ್ಲಿ ಇಟ್ಟಬೇಕೋ ಆ ಸೈಜಲ್ಲಿ ತಗೊಂಡು ಈಗ ಹೋಳಿಗೆನ ಲಟ್ಟಿಸ್ಕೊಂಡ್ರೆ ಬೇಳೆ ಹೋಳಿಗೆ ರೆಡಿ. ನೋಡಿ, ನಾನು ಈ ಸೈಜಲ್ಲಿ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಹೋಳಿಗೆನ. ನೀವು ಬಟರ್ ಪೇಪರು ಅದು ಇದು ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ಕೆಲವೊಬ್ಬರು ತಗಡು ಮೇಲೆ ಮಾಡ್ತಾರೆ, ಅದರಲ್ಲೂ ಕೂಡ ಮಾಡ್ಕೋಬೋದು. ನನಗೆ ಇದರಲ್ಲಿ ಹಾಳೆ ಮೇಲೆ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಸೈಜು ಯಾವ ಸೈಜಲ್ಲಿ ಬೇಕೋ ಹಾಗೆ ಅದೆಷ್ಟು ತೆಳು ಬೇಕೋ ಎಲ್ಲ ಮಾಡ್ಕೋಬೋದು. ಹಾಗೆ ಅಂಟ್ಕೊಳ್ಳೋದಿಲ್ಲ, ಹರ್ಕೊಳ್ಳೋದಿಲ್ಲ. ನನಗೆ ಇದರಲ್ಲೇ ಅಭ್ಯಾಸ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಇದರಲ್ಲೇ ಮಾಡ್ತಾಯಿರ್ತೇನೆ ಹೋಳಿಗೆನ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಲೈಟಾಗಿ ಲಟ್ಸಿದ್ರೆ ಸಾಕು. ಯಾವ ಸೈಜಲ್ಲಿ ಬೇಕೋ, ದೊಡ್ಡ ಸೈಜಲ್ಲಿ, ಚಿಕ್ಕ ಸೈಜಲ್ಲಿ, ಎಲ್ಲ ಸೈಜಲ್ಲೂ ನಾವು ಮಾಡ್ಕೋಬೋದು ಹೋಳಿಗೆನ. ನೋಡಿ, ನಾನು ಎಷ್ಟು ಸಾಫ್ಟಾಗಿ ಬೇಗನೆ ಮಾಡಿದೆ ಅಂತ. ಈ ಕಡೆ ತವಾನ ಇಟ್ಕೊಂಡಿದ್ದೆ ಬಿಸಿ ಮಾಡೋಕ್ಕೆ. ಈಗ ಬೇಯಿಸಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲೂ ಹರಿದಿರೋದಿಲ್ಲ ಹೋಳಿಗೆ ಕೂಡ. ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಪರ್ಫೆಕ್ಟಾಗಿ ಹೂರಣ ಮತ್ತು ಹೋಳಿಗೆನ ಕರೆಕ್ಟಾಗಿ ಮಾಡಿಕೊಂಡ್ರೆ ಹೋಳಿಗೆನ ಮಾಡ್ಕೊಳ್ಳೋದು ತುಂಬಾ ಸುಲಭ ಅಂತ ನಾನು ಹೇಳ್ತೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ಹೋಳಿಗೆಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಮಾವಿನಕಾಯಿ ಶ್ರೀಕರ್ಣಿನ ಕೂಡ ಮಾಡ್ಕೊಂಡಿದ್ದೆ. ನೀವು ಇಲ್ಲ ಅಂದರೆ ಹಾಲು ತುಪ್ಪ ಹಾಕ್ಕೊಂಡು ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಹೋಳಿಗೆ ಕೂಡ. ನೋಡಿ, ಇದೇ ರೀತಿ ಈಸಿಯಾಗಿ ಹೋಳಿಗೆನ ಮಾಡ್ಕೊಳ್ಳೋದು. ನೀವು ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬ ಈಸಿ ಇರುತ್ತೆ ಹೋಳಿಗೆ ಮಾಡೋ ಮೆಥಡ್ ಕೂಡ. ನಾವು ಹಿಟ್ಟು ಮತ್ತು ಹೂರಣನ ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ಮಾಡಿದರೆ ದಿನಾನೂ ಹೋಳಿಗೆ ಮಾಡ್ಬೋದು, ಬೇಜಾರೇನಾಗಲ್ಲ, ಕಷ್ಟ ಕೂಡ ಅನಿಸಲ್ಲ ಹೋಳಿಗೆ ಮಾಡೋದು. ನಿಮಗೆ ನಾನು ಮಾಡೋ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.